ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಜೋಗ್ ಬಂದಿದ್ವಿ, ಬನ್ನಿ ಜೋಗ ತೋರಿಸ್ಕೊಂಡು ಒಂದು ರೌಂಡ್ ಓಡಿಸ್ತೀನಿ. ಕಮಾನ್ ಲೆಟ್ಸ್ ಗೋ. ನನ್ನ ಮಗಳು ನೋಡಿ, ಹಾಯ್ ಮಾಡು, ಹಾಯ್ ಮಾಡಿ. ಓಕೆ ಬನ್ನಿ ಹೋಗೋಣ, ಜೋಗ್ ಹೋಗೋಣ. ಓಕೆ ನಾವಿವಾಗ ರೆಡಿಯಾಗಿ ಹೊರಟಿದ್ದೀವಿ, ಲೆಟ್ಸ್ ಗೋ. ಹೋಗ್ತಾ ದಾರೀಲಿ ನನ್ನ ಮಗಳು 2 ಸಲ ವಾಮಿಟ್ ಮಾಡಿದ್ಲು. ನಾವಮ್ಮ ನೋಡಿದ್ರೆ ಬರೀ 2 ಡ್ರೆಸ್ ಇಟ್ಕೊಟ್ಟಿದ್ದಾರೆ, ಅದು ಅವಳಿಗೆ ಇಷ್ಟವಾಗ್ಲಿಲ್ದಿರೋ ಡ್ರೆಸ್. ಯಪ್ಪ ಕಿರ್ಚಿದ್ಲು. ಒಂದು ಅಕ್ಕಪಕ್ಕದಲ್ಲಿ ನಾವೇನೋ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದೀವೇನೋ ಅಂದ್ಕೋಬೇಕು, ಆ ರೇಂಜಲ್ಲಿ ಕಿರ್ಚಿದ್ಲು ರೀ. ನೋಡಿ ಈ ಡ್ರೆಸ್ ಹಾಕ್ಕೊಂಡಿದ್ಲು. ಸೊ 1-2 ಸಲ ವಾಮಿಟ್ ಮಾಡಿಬಿಡ್ತಾಳೆ. ಒಂದು ಸಲ ವಾಮಿಟ್ ಮಾಡಿದ್ಲು, ಅಂದರೆ ಸ್ವಲ್ಪ ಮಾಡಿದ್ಲು, ಅದು ಹೆಂಗೋ ಅಲ್ಲೇ ಒರೆಸಿ ಹಂಗೆ ಕೂರಿಸ್ತೀವಿ. ನೆಕ್ಸ್ಟ್ ಟೈಮ್ ಮಾಡಿದ್ಲು, ನೋಡಿದ್ರೆ ಚಡ್ಡಿ ಕೇಳ್ತಾಳ್ರಿ. ಚಡ್ಡಿಯಲ್ಲಿ ಅಮ್ಮ 2 ಪ್ಯಾಂಟ್ ಇಟ್ಟಿದ್ದಾರೆ, ಚಳಿ ಆಗುತ್ತೆ ಅಂತ ಚಡ್ಡಿ ಕೇಳ್ತಾಳೆ. ರೆಡಿನೇ ಇಲ್ಲ ಹಾಕೊಳ್ಳೋಕ್ಕವಳು. ಅಂತೂ ಇಂತೂ ಮಾಡಿ ಅವಳಿಗೆ ಯಾವುದೋ ಒಂದು ಸ್ಕರ್ಟ್ ಇತ್ತು, ಸ್ಕರ್ಟ್ ಹಾಕಿ ಒಂದು ಟಾಪ್ ಹಾಕ್ಸಿದ್ವಿ. ಅಳ್ತಿದ್ರು ಹಾಕ್ಸಿ ಕೂರಿಸ್ದೆ. ಮುಂದೆ ನೋಡ್ಕೊತ ಕೂರು ಅಂತ ಬಿಟ್ಟೆ, ಕಾರ್ ಡ್ರೈವ್ ಮಾಡ್ತಾ. ಸೊ ಸುಮ್ಮನೆ ಆದ್ಲು. ಜೋಗ ಹತ್ರ ಇದೆ, ಕೂರ್ತಾನೂ ಇಲ್ಲ. ಇಲ್ಲಿ ಎಷ್ಟೊತ್ತಾಗುತ್ತೆ ಜೋಗ್ ಫಾಲ್ಸ್ ಬರೋಕ್ಕೆ ಅಂತ ಕೇಳ್ತಾಯಿದ್ಲು. ಇನ್ನೇನು ನಿಯರ್ ಇದೆ ಅಂದ್ಕೊಂಡೆ ತಳ್ಕೊಂಡು ಕರ್ಕೊಂಬಂದ್ವಿ. ಯಾಕಂದರೆ ಘಾಟ್ ಸೆಕ್ಷನ್ ಅಲ್ವಾ, ವಾಮಿಟ್ ಆಗುತ್ತೆ. ಅವಳು ಟ್ರೈನಲ್ಲಿ ಹೋದರೆ ವಾಮಿಟ್ ಮಾಡಲ್ಲ, ಟ್ರೈನು ವಾಮಿಟ್ ಬರೋ ಹಾಗೆ ಆಗಲ್ಲ. ಎಂಥ ದೊಡ್ಡವರಾಗಲಿ ಸಣ್ಣವರಾಗಲಿ ಅದ್ರ ಫೀಲೇ ಬೇರೆ. ಓಕೆ ನಾವು ನಿಯರ್ ಇದ್ದೀವಿ, ಆಲ್ರೆಡಿ ಬಂದ್ವಿ. ಇಲ್ಲಿ ಒಂದು ಆರ್ಚ್ ಬರುತ್ತೆ, ಮುಂಗಾರು ಮಳೆಯಲ್ಲಿ ಗಣೇಶವರು ಪೂಜಾ ಗಂಧಿಗೆ ಹಿಂಗೆ ತೋರಿಸ್ತಾರಲ್ಲ ಫಾಲ್ಸು, ಆ ಆರ್ಚ್ ಇಲ್ಲೇ ಇರೋದು, ಆ ಸೇತುವೆನೂ ಇಲ್ಲೇ ಇರೋದು. ಸೊ ಅದನ್ನು ತೋರಿಸ್ತೀವಿ ಬನ್ನಿ. ನೋಡಿ ಜೋಗ್ ಫಾಲ್ಸ್ ಲೆಫ್ಟ್ 2 ಕಿಲೋಮೀಟರ್ಸ್ ಇದೆ. ರೆಡಿ ಲೆಟ್ಸ್ ಗೋ. ಟ್ಯಾನ್ ನೋಡಿ ಇದೆ ಸೇತುವೆ, ಗಣೇಶವರು ಪೂಜಾ ಗಾಂಧಿಗೆ ಫಾಲ್ಸ್ ತೋರಿಸೋ ಸೇತುವೆ ಅದೇ ಮುಂಗಾರು ಮಳೆಯಲ್ಲಿ. ಓಕೆ ನಿಯರ್ ಬಂದ್ವಿ. ಒಳಗಡೆ ಬರ್ಬೇಕಾದ್ರೆ ನೀವು ಕಾರ್ ಏನಾದರೂ ತಂದ್ರಿ ಅಂದರೆ ಪಾರ್ಕಿಂಗಿಗೆ 90 ರೂಪೀಸು. ನಾ ಕಾರ್ ತೊಗೊಂಡೋಗಿರೋದ್ರಿಂದ 90 ರೂಪೀಸ್ ತೊಗೊಂಡ್ರು. ಇಲ್ಲ ನೀವು ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು, ಏನು ತುಂಬ ದೂರ ಇಲ್ಲ. ನನ್ನ ಮಗಳನ್ನ ನಿಲ್ಲಿಸಿ ಫೋಟೋ ಸೆಷನ್ನು ವೀಡಿಯೋ ಸೆಷನ್ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಹೇಗಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಸಾಯೋದ್ರೊಳಗೆ ಸಂಸಾರದಲ್ಲಿ ಕಂಡ ಗುಂಡಿ, ಹೀರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರಾಗೆ ಒಮ್ಮೆ ನೋಡು ಜೋಗಾತ್ ಗುಂಡಿ. ಹಾಗೆ ನಾವು ಮುಂದೆ ಬಂದ್ವಿ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂದರು, ಸ್ಟೆಪ್ಸ್ ಇಳ್ಕೊಂಡು ಹೋದ್ವಿ. ಸ್ಟೆಪ್ಸ್ ಇಳ್ಕೊಂಡು ಹಾಗೆ ಹೋಗ್ತಾ ಮುಂದೆ ಸ್ವರ್ಗನೇ ಇದೆ ನೋಡುವಂತ್ರಿ. ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ, ಎಂಜಾಯ್ ಇರುತ್ತೆ. ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಏನು ಫಾಲ್ಸ್ ಅನಿಸ್ಬೋದು, ಬಟ್ ನಾವು ಟಿ ವಿಲಿ ನೋಡೋಕ್ಕೂ ಇಲ್ಲಿ ಬಂದು ನೋಡೋಕ್ಕೂ ನಮ್ಮ ಮನಸ್ಸಿಗೂ ತುಂಬ ಹಗುರ ಆಗುತ್ತೆ. ಮನಸ್ಸು ತುಂಬ ಹಗುರು. ಹಳ್ಳಿ ಸೈಡ್ ಹೇಳ್ಬೇಕಂದ್ರೆ ಹಗುರು. ನಮ್ಮ ಸೈಡ್ ಫುಲ್ ಫೀಲ್ ಆಗ್ಬಿಡ್ತೀವಿ, ಫುಲ್ಲು ನೆಮ್ಮದಿ ಜೀವನದಲ್ಲಿ. ಇಲ್ಲಿ ಬಂದರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಸೊ ನೋಡಿ ಹೇಗಿದೆ ವ್ಯೂ, ಸೂಪರ್ ಅಲ್ವಾ. ನೋಡ್ತಾ ಹಾಗೆಯೇ ಕಳೆದೋಗ್ಬಿಡ್ತೀರ. ಒಳ್ಳೆ ಹಾಲು ಉಕ್ತಂಗೆ ಹೋಗ್ತಾ ಇದೆ, ಚೆಲ್ತಾ ಇದೆ. ಹಾಲು ಚೆಲ್ದಂಗಿದೆ. ಇದು ಮೇಲ್ಗಡೆಯಿಂದ ವ್ಯೂ ತೊಗೊಂಡಿರೋದು. ಹಿಂದ್ಗಡೆ ಏನಿದೆ ನೋಡಿ, ಜೋಗ್ ಫಾಲ್ಸ್ ನನ್ನ ಮಗಳು ಫುಲ್ಲು ಆಟ ಆಡ್ತಾಳೆ. ಇಲ್ಲಿ ಫುಲ್ಲು ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿದ್ಲು. ಸೊ ಹಾಗೇ ಇದು ಕೆಳಗಡೆಯಿಂದ ಒಂದು ವ್ಯೂ, ಎಲ್ಲ ಆ್ಯಂಗಲ್ಲೂ ಒಂದೊಂದು ವ್ಯೂ ತೊಗೊಂಡ್ವಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿತ್ತು. ಸೊ ವೀಡಿಯೋ ನೋಡ್ತಾ ಯಾರಿಗೆ ವೀಡಿಯೋ ಇಷ್ಟ ಆಯಿತು ಪ್ಲೀಸ್
ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅನ್ನಲ್ಲ, ಹಾಗೆ ಹೋಗೋಣ. ಇದು ನೋಡ್ರಿ ಮಸ್ತ್ ಇದೆ ವ್ಯೂ. ಯಾವುದೋ ಬೆಟ್ಟದ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ದಂಗಿದೆ. ಓಕೆ, ಜೋಗ್ ಫಾಲ್ಸ್ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಮಳೆ ಇರೋದ್ರಿಂದ ನನ್ನ ಮಗಳು ಎಲ್ಲೂ ಇಳಿಯೋಕ್ಕೆ ಬಿಡಲ್ಲ, ಅವಳು ಇಳಿತೀನಿ ಅಂತಾಳೆ. ಸೊ ಅದಕ್ಕೆ ಶಿವಮೊಗ್ಗ ರಿಟರ್ನ್ ಆಗೋಣ ಅಂತ ಹೊರಟಿದ್ವಿ. ಇಲ್ಲಿ ಮುಂದೆ ಒಂದು ಸೇತುವೆ ಕಾಣಿಸುತ್ತೆ, ತೂಗು ಸೇತುವೆ. ಸೊ ಇಳಿದು ಫೋಟೋ ತೆಗೋಣ ಅಂದ್ಕೊಂಡೆ, ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮಳೆ ಬಂದುಬಿಡ್ತು. ಒಬ್ಬನೇ ಇಳಿಯೋಕ್ಕೂ ಬಿಡಲಿಲ್ಲ ನನ್ನ ಮಗಳು. ನಾನು ಬರ್ತೀನಪ್ಪ ಅಂದ್ಲು. ಬೇಡ ಬಿಡು, ಹೋಗೋದೇ ಬೇಡ ಅಂತೆ. ಜೋರು ಬಂದುಬಿಡ್ಬೇಕಾ ಮಳೆ, ಇಷ್ಟೋ ತನಕ ಇರಲಿಲ್ಲ. ಅಲ್ಲಿ ಇಳಿದಿದ್ದ ತಕ್ಷಣ ಬಂದುಬಿಡ್ತೀರಿ ಮಳೆ ಜೋರಾಗಿ. ಸೊ ಛತ್ರಿ ಬೇರೆ ತೊಗೊಂಡೋಗಿರಲಿಲ್ಲ. ಎಲ್ಲ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಇದೇ ನೋಡಿ ತೂಗು ಸೇತುವೆ. ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ, ಮಳೆ ಮಾತ್ರ ನಿಲ್ಲಿಲ್ಲ. ನಾನು ಇಳಿದು ಹೋಗಿ ವೀಡಿಯೋ ಮಾಡ್ಕೊಂಬರೋಣ ಅಂದರೆ ಇವಳು ನನ್ನ ಬಿಡಲಿಲ್ಲ. ನಾನು ಬರ್ತೀನಿ ಅಂದ್ಲು. ಸೊ ಮಳೆ ತುಂಬ ಜೋರಿರೋದ್ರಿಂದ ನಾವು ವೀಡಿಯೋ ಮಾಡಲಿಲ್ಲ. ಸೊ ಹಾಗೆ ಮುಂದೋಗ್ತಾ ಫುಲ್ಲು ನೀರು ತುಂಬಿತ್ತು. ನನ್ನ ತಮ್ಮ ರಿವರ್ಸ್ ಹೋಗಿ ಕಾರ್ನ ಸ್ಪೀಡಾಗಿ ಹೊಡ್ಕೊಂಬರ್ತೀನಿ, ಆ ವೀಡಿಯೋ ಮಾಡು ಅಂದ. ವೀಡಿಯೋ ಮಾಡಿದೆ. ಹೇಗೆ ಕಾಣಿಸ್ತಿದೆ, ಸೂಪರ್ ಅಲ್ವಾ? ಮಳೇಲಿ ಹೋಗ್ಬಿಟ್ರೆ ನಮ್ಮ ಕಾರ್ ಫುಲ್ಲು ಕ್ಲೀನು, ವಾಶಿಗೆ ಕೊಡೋದೇ ಬೇಡ. ಕಾರ್ ವಾಶ್ ಮಾಡಿಸ್ಬೇಕು. ಶಿವಮೊಗ್ಗದಲ್ಲಿ ಬೆಸ್ಟ್ ಸರ್ವಿಸ್ ಎಲ್ಲಿದೆ ಕಮೆಂಟ್ ಮಾಡಿ, ಕಾರ್ ವಾಶ್ ಮಾಡೋದು. ಆ್ಯಂಡ್ ಮುಂದೋಗ್ತಾ ಈ ಥರದೊಂದು ಡ್ಯಾಮ್ ಥರ ಕಾಣಿಸ್ತು. ಇದು ಏನು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಹಿತಿ ಇದ್ದವರು ಕಮೆಂಟ್ ಮಾಡಿ. ವ್ಯೂ ಮಾತ್ರ ಮಸ್ತಿದೆ ನೋಡೋಕ್ಕೆ. ಇದ್ರ ಬಗ್ಗೆ ಯಾರ್ಯಾರಿಗೆ ಏನೇನು ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಒಳ್ಳೆ ಸೂಪರಾಗಿದೆ ವೆದರ್ ಮಾತ್ರ. ಓಕೆ, ಮುಂದೋಗ್ತಾ ನಾನು ಕಾರ್ ತೊಗೊಂಡೆ ಡ್ರೈವಿಂಗ್ ಮಾಡೋಕ್ಕೋಸ್ಕರ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.